ಎಲ್ಲರಿಗೂ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ? ನೀವೆಲ್ಲರೂ ಆರಾಮಿರ್ತೀರಿ ಅಂತ ನಾನು ಅನ್ಕೊಂಡಿದ್ದೀನಿ. ಪಾಪ ಇವರಿಬ್ರು ನನಗೇನೋ ವಿಶ್ ಮಾಡು ಅಂತ ಹೇಳಿ ಕಮೆಂಟ್ ಹಾಕಿದಾರಂತ್ರಿ. ಆದರೆ ನಾನು ಹೇಳೋದನ್ನ ಮರೆತು ಬಿಟ್ಟಿದ್ದೀನಿ. ಪಾಪ ಅವರು ಬೇಜಾರ ಮಾಡ್ಕೊಂಡು ಬಿಟ್ಟಿದ್ದಾರೆ. ದಯವಿಟ್ಟು ನೀವು ಬೇಜಾರ ಮಾಡ್ಕೋಬೇಡಿ. ಇದು ನನ್ನ ಕಡೆಗಿಂದ ಆಗಿದ್ದು ಮಿಸ್ಟೇಕ್. ಇದು ನಾನು ಯಾರ ಕಮೆಂಟನ್ನು ಸಹ ನಿರ್ಲಕ್ಷ್ಯ ಮಾಡೋದಿಲ್ಲ, ಹಾಗೆ ನಿಮ್ಮ ಕಮೆಂಟನ್ನು ಸಹ ನಾನು ನಿರ್ಲಕ್ಷ್ಯ ಮಾಡಿಲ್ಲ. ಎಲ್ಲೋ ನನ್ನ ಕೆಲಸದ ಬ್ಯುಸಿಯಲ್ಲಿ ಇದ್ದಿದ್ದರಿಂದ ಒಂದು ಗಡಬಡದಲ್ಲಿ ನಾನು ಮರ್ತಿರ್ಬೋದು ನಿಮಗೆ ವಿಶ್ ಮಾಡೋದನ್ನ. ಅಷ್ಟೇ, ಉದ್ದೇಶಪೂರ್ವಕವಾಗಿ ಏನೂ ಬಿಟ್ಟಿಲ್ಲ. ನಿಮ್ಗೆ ಅನಿಸ್ತಿರುತ್ತೆ ಎಲ್ಲರ ಕಮೆಂಟ್ಗೂ ವಿಶ್ ಮಾಡ್ತಾರೆ, ನಮ್ಮ ಕಮೆಂಟ್ಗೆ ಮಾತ್ರ ವಿಶ್ ಮಾಡಲ್ಲ ಅಂತ ಅನ್ಕೊಂಡಿರ್ತೀರೇನೋ. ಹಾಗೆಲ್ಲ ಅನ್ಕೋಬೇಡಿ. ನನಗೆಲ್ಲರೂ ಒಂದೇನೆ. ನನ್ನ ಯಾರ್ಯಾರು ನೋಡ್ತಾರೋ ನನ್ನ ವಿಡಿಯೋಗಳು, ಯಾರ್ಯಾರು ಕಮೆಂಟ್ ಹಾಕ್ತಾರೆ ಅವರೆಲ್ಲರೂ ನನಗೆ ಒಂದೇನೆ. ಅವ್ರು ಹೆಚ್ಚು ಇವರು ಕಡಿಮೆ ಅಂತ ಏನೂ ಇಲ್ಲ. ನಾನು ಎಲ್ಲ ವ್ಯೂವರ್ಸನ್ನು ಒಂದೇ ಮನಸ್ಸಿಂದನೇ ಪ್ರೀತಿಸ್ತೀನಿ. ನೀವು ಸುಮ್ಮನೆ ಏನೇನೋ ಮನಸ್ಸಲ್ಲಿ ಅನ್ಕೋಬೇಡಿ, ಬೇಜಾರ ಮಾಡ್ಕೋಬೇಡಿ. ನನ್ನ ಕಡೆಯಿಂದ ವಿಶ್ ಮಾಡೋದನ್ನು ನಾನು ಮಿಸ್ ಮಾಡಿದ್ದಕ್ಕೆ ನಿಮಗೆ ಸಾರಿ ಮತ್ತೊಮ್ಮೆ ಕೇಳ್ತೀನಿ. ಐ ಆಮ್ ವೆರಿ ಸಾರಿ. ನಾನು ಒಂದು ಸ್ವಲ್ಪ ವರ್ಕ್ ಬ್ಯುಸಿಯಲ್ಲಿ ಇದ್ದಿದ್ದರಿಂದ ನಾನು ಕಡಿಮೆ ವೀಡಿಯೋಗಳನ್ನು ಮಾಡಿ ಹಾಕಾಕತ್ತೀನಿ. ಯಾಕಂದರೆ ಶ್ರಾವಣ ಬಂತು ನೋಡಿ. ಶ್ರಾವಣಕ್ಕೆ ಮನೆಯೆಲ್ಲ ಕ್ಲೀನ್ ಮಾಡ್ಕೋಬೇಕು. ಇನ್ನು ಹಬ್ಬದ ಮೇಲೆ ಹಬ್ಬ ಬಂದೇ ಬರುತ್ತೆ. ಕೆಲಸ ಅಂತೂ ನನಗೆ ಜಾಸ್ತಿ ಇರುತ್ತೆ. ಅದ್ರ ಜೊತೆಗೆ ನಾನು ಮನೇಲಿ ಬಟ್ಟೆ ಹೊಲಿತೀನಿ. ಹಬ್ಬಗಳು ಬಂದಾಗ ಬಟ್ಟೆಗಳು ಒಂದು ಸ್ವಲ್ಪ ಹೆಚ್ಚಿಗೆ ಬರೋದೇನೆ ಸಹಜ. ನಾನು ಬಟ್ಟೆಗಳನ್ನು ಹೊಲ್ಕೊಂಡು ಅದ್ರ ಜೊತೆಗೆ ವಿಡಿಯೋನ ಮಾಡಿಕೊಂಡು ನನ್ನ ಮಗಳನ್ನು ನೋಡಿಕೊಂಡು ಈ ವರ್ಕ್ ಪ್ರೆಷರ್ ಜಾಸ್ತಿ ಇದ್ದಿದ್ದರಿಂದ ಕಮೆಂಟ್ ಕಡೆಗೆ ಸ್ವಲ್ಪ ಲಕ್ಷ್ಯ ಕೊಡೋಕ್ಕಾಗಿರದೇ ಇರ್ಬೋದು. ಅಷ್ಟೇ, ನಿಮ್ಮ ಕಮೆಂಟನ್ನು ನಿರ್ಲಕ್ಷ್ಯ ಮಾಡಬೇಕು ಅನ್ನೋಂಥ ಉದ್ದೇಶ ನನಗೆ ನಿಜವಾಗ್ಲೂ ಇರಲಿಲ್ಲ. ದಯವಿಟ್ಟು ಬೇಜಾರ ಮಾಡ್ಕೋಬೇಡಿ. ದಯವಿಟ್ಟು ನೀವು ಮಿಸ್ ಆಗಿದೆಯಲ್ಲ, ನಾನು ನಿಮಗೆ ರಿಪ್ಲೈ ಕೊಟ್ಟಿದ್ದೀನಿ. ನಿಮ್ಮ ಹೆಸರನ್ನು ಕಮೆಂಟಲ್ಲಿ ಹೇಳೋದನ್ನು ಮರಿಬೇಡ್ರಿ ಅಂತ ಹೇಳ್ತಾ ನನ್ನ ವಿಡಿಯೋನ ಚಾಲೂ ಮಾಡಾಕತ್ತೀನಿ. ದಯವಿಟ್ಟು ಯಾರೆಲ್ಲ ನನಗೆ ಸಪೋರ್ಟ್ ಮಾಡಿದ್ದೀರಿ ಅವ್ರಿಗೆಲ್ಲರಿಗೂ ನಾನು ಥ್ಯಾಂಕ್ ಯು ಸೋ ಮಚ್ ಹೇಳ್ತೀನಿ. ಮತ್ತು ನಿಮ್ಗೆ ಏನಾದರೂ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ. ಮತ್ತು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿರಿ. ಪಕ್ಕದಲ್ಲೇ ಬೆಲ್ಲೈಕನ್ ಇರುತ್ತೆ, ಬೆಲ್ಲೈಕನನ್ನು ಒತ್ತಿ ಆಲ್ ಅಂತ ಒತ್ತಿ. ನಾವು ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ದಯವಿಟ್ಟು ಆದಷ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ, ಹೆಚ್ಚೆಚ್ಚು ಮಂದಿಗೆ ಶೇರ್ ಮಾಡಿರಿ ಅಂತ ನನ್ನ ಕಡೆಯಿಂದ ಕೇಳ್ತಾ ಮತ್ತೊಮ್ಮೆ ಎಲ್ಲರಿಗೂ ನನ್ನ ವ್ಯೂವರ್ಸ್ಗೆ ಥ್ಯಾಂಕ್ಸ್ ಹೇಳ್ತಾ ನಾನು ವಿಡಿಯೋನ ಚಾಲೂ ಮಾಡಾಕತ್ತೀನಿ. ನೋಡ್ಕೊಂಡು ಬರ್ರಿ. ಚಂದ್ರವ, ಮುಂದೇನೀಗ? ಅತ್ತಿಯರ ನನ್ನ ಕೇಳಾಕತ್ತೀರಿ? ಮುಂದೆ ಏನಂತಂದು? ಮುಂದೆ ಏನು ಮಾಡ್ತಾನ ನಿಮ್ಮ ಮಗನ ಕೇಳ್ರಿ. ಊರ್ ಕೇಳಿ ಕೇಳಂಗೆ ಇಟ್ಟರು ದೊಡ್ಡ ರಗಳಿ ಮಾಡ್ದ. ದಿನ ಕುಡಿದು ಬಂದವನ್ ಮನೆ ಮುಂದೆ ದಾಂಧಲೆ ಮಾಡೋದು. ಇನ್ನು ಮುಂದೆ ಏನು ಮಾಡ್ತಾನ ಅದನ್ನ ಕೇಳ್ರಿ. ಅದನ್ನ ಕೇಳಾಕತ್ತನ ಕೂತೇನೆ ನಾನು. ಹೇಳ, ಮುಂದೇನು ಮಾಡ್ಬೇಕು ಅನ್ಕೊಂಡು ಈಗ ನೀ ಏನು ಮಾಡ್ಬೇಕು ಬೇನ? ಅಲ್ಲಲ್ಲ, ನೀ ಏನು ಮನುಷ್ಯ ಅದೇನು ದನ ಅದೇ? ನೀನು ಏನು ಮಾಡಲಿ ಅಂತ ಕೇಳ್ತಿ? ನಿನಗೆ ಈ ಮನೆ ಮಗ ಆಗಿ ಆಕಿ ಹೆಂಡ್ತಿಯಾಗಿ 2 ಮಕ್ಕಳಿಗೆ ಅಪ್ಪ ಆಗಿ ನಿನ್ನ ಜವಾಬ್ದಾರಿ ಏನೈತೆ ಅನ್ನೋದು ನಿನಗೆ ಖಬರ್ ಐತಿಲ್ಲ? ಏನು ಮಾಡಲಿ ಅಂತ ಕೇಳಾಕತ್ತಿಲ್ಲ. ಏನು ಮಾಡ್ಬೇಕು ಅನ್ಕೊಂಡೀನಿ ಇನ್ನ? ಅದನ್ನ ಕೇಳ್ರಿ. ಇನ್ನ ಹಿಂಗೆ ಊರಾಗ ಹರಿಗಾಡಿ ಇನ್ನೊಂದು 16 ಹರ್ಲಿ ಮಾಡ್ಕೊಂಡು ಮನೆ ಬಂದು ಸೇರ್ತಾನು ಏನ? ಯಾರನ್ನ ಮತ್ತೆ ಇನ್ನೊಂದ್ಸರಿ ಕೊಲೆ ಸುಲಿಗೆ ಮಾಡ್ಕೊಂಡು ಹೊಕ್ಕಾನು ಏನು? ಮರ್ಯಾದಿಂದ ದುಡಿದು ಸಂಸಾರ ಮಾಡ್ಕೊಂಡು ಇರ್ತಾನ? ಕೇಳ್ರಿ. ಸಾಕಾಗಿತ್ತು ನನಗತ್ತಿ ಇವನು ಸಂಬಂಧ. ನಾ ಏನು ಮಾಡ್ಬೇಕು? ನಾ ಏನು ಮಾಡಿದ್ರು ಸೇರೋದಿಲ್ಲ. ಇಬ್ರು ಸೇರಿ ನನಗೆ ಹೊಡೆದಿರಿ. ನಂದು ಯಾಟ್ ಕಿಮ್ಮತ್ ಕಡಿಮೆ ಆಗೋದಿಲ್ಲ. ಅದೇ ಹೆಸದ ಬೇಡ ಕಿಮ್ಮತ್ತಿನ ಬಗ್ಗೆ ನೀನು ಮಾತಾಡ್ತೀನ? ಏನು ಇವನು ಆನಿ ಸಾಲು ಒಂಟಿ ಸಾಲು ಹಿಡಿದು ಹೊಂಟತಿ ಇವನು ಕಿಮ್ಮತ್ತು? ಎಲ್ಲೈತಿ ನಿನ್ನ ಕಿಮ್ಮತ್ತರ? ಎಲ್ಲೈತೆ ಭಾಡೆ ಅದು ಹೋಗಾಕ? ಯಾವಾಗ ತೆಗದೀನಿ ಈ ಮನೆ ಕಿಮ್ಮತ್ತು? ಇನ್ನು ನಿಂದೆಲ್ಲ ಉಳ್ದೈತಿ? ನಾನು ನಿನ್ನ ಹೆಂಡ್ತಿ ಹೊಡೆದಿದ್ದಕ್ಕೆ ನಿನಗೆ ಕಿಮ್ಮತ್ತು ಕಡಿಮೆ ಆಗೈತಿ. ದಿನ ಹಿಗ್ಗಿ ಬಂದು ರೋಡ್ನ್ಯಾಗ ನಿಂತು ಆ ನಮನಿ ಹಾರಾಟ ತೂರಾಟ ಮಾಡೋದು, ಕೆಟ್ಟಾಕೊಳಕ ಮಾತು ನಮಗೆ ಬೈತಿದ್ದಿ. ಹೆಂಡ್ತಿನ ಓಣ್ಯಾಗ ಮಂದಿ ನೋಡಂಗೆ ಉಳ್ಳಾಡ್ಸಿ ಹೊಡಿತಿದ್ದಿ. ಅಕ್ಕಿ ಮೈ ಮ್ಯಾಗಿನ ಸೀರಿನ ಖಬರ್ ಇಲ್ದಂಗೆ ಎಳೆದು ಹೊಡಿತಿದ್ದಲ್ಲ ಭಾಡೆ. ಅವಾಗ ನಿನಗೆ ಕಿಮ್ಮತ್ತಿನ ಅರಿವಿಲ್ಲನ? ಮರ್ಯಾದೆ ಅರಿವಿರ್ಲಿಲ್ಲನ? ನಾವು ಹೊಡೆದಿದ್ದಕ್ಕೆ ಈಗ ನಿನಗೆ ಕಿಮ್ಮತ್ತಿಂದ ಬೆಲೆ ಗೊತ್ತಾಗತ್ತೈತೇನ? ಈಗ ನಿನಗೆ ಮರ್ಯಾದೆ ಕಿಮ್ಮತ್ತು ಬೇಕಾಗೈತೇನ? ನೀ ನಮಗೆ ಕೊಟ್ಟೆನ ಒಂದು ದಿವಸನಾರ? ನಾವು ಹೆಂಗೆ ತಡ್ಕೊಂಡಿರ್ಬೇಕು ನೀವು ಹೊಡೆಯೋದನ್ನ, ನೀ ಅನ್ನೋದನ್ನು? ನಿನಗೆ ಒಂದು ದಿನ ಹೊಡೆದಿದ್ದಕ್ಕೆ, ನಿನಗೆ ಒಂದು ದಿನ ಅಂದಿದ್ದಕ್ಕೆ ನಿನಗೆ ಕಿಮ್ಮತ್ತು ಕಡಿಮೆ ಆತಂತ. ಹಂಗಾರೆ ಎಷ್ಟು ವರ್ಷ ನೀನು ನಮ್ಮದು ಕಿಮ್ಮತ್ತು ತಕ್ಕೊಂಡು ಬಂದಿಯಲ್ಲಪ್ಪ. ನಾವೇನು ಮಾಡೋನು? ಏನು ಮಾಡೋನು? ಇಲ್ರಿ ಅತ್ತಿಯಾರ, ಅವಂಗ ಗಟ್ಟ ಕಿಮ್ಮತ್ ಐತ್ರಿ. ನಾವೆಲ್ಲ ಕಿಮ್ಮತ್ತು ತಕೊಂಡಿರ್ತೀವಿ. ನಮಗೆ ಮರ್ಯಾದೆ ಐತೆ, ಮಾನ ಐತೆ. ಇವ ನಮ್ಮನ್ನು ರೋಡ್ನ್ಯಾಗ ನಿಂದಿರಿಸಿ ಕೆಟ್ಟ ಕೊಳಕ ಬೈದು ನಮಗೆ ಸೀರೆ ಬಿಚ್ಚಿ ಓಣ್ಯಾಗ ಉಳ್ಳಾಡ್ಸಿ ಹೊಡೆದ್ರು ನಮ್ದೇನು ಕಿಮ್ಮತ್ತು ಕಡಿಮೆ ಆಗೋದಿಲ್ರಿ. ಇವಂಗ ಗಟ್ಟ ಕಿಮ್ಮತ್ ಐತಿ, ಇವಂಗ ಗಟ್ಟ ಮರ್ಯಾದೆ ಐತಿ. ನಮ್ಗೆ ಏನಾರ ಐತೇನ್ರಿ ಹೆಂಗಸೂರಿಗೆ? ಕುಡಿಯೋರ್ ಗಟ್ಟ ಕಿಮ್ಮತ್ ಇರ್ತೈತ್ರಿ ಅತ್ತಿಯಾರ. ಅತ್ತಿಯಾರ ಚಂದ್ರಿ, ಸುಳ್ಳು ಯಾಕೆ ಹಳೇದನ್ನ ತಕೊಂಡು ಈಗ ಕೆದಕೊಂಡು ಕುಂದ್ರೋದು? ಬಿಡ್ರಿ ಅದನ್ನ. ಮುಂದೆ ಏನು ಮಾಡ್ಬೇಕು ಅನ್ನೋದ್ರ ಬಗ್ಗೆ ವಿಚಾರ ಮಾಡ್ರಿ. ಹ್ಞೂ ರೀ ಅತ್ತಿಗ್ಯಾರ, ನಾನು ಅದನ್ನ ಅಂತೇನ್ರಿ. ಹಿಂದೆ ತೆಗೆದು ಹಿತ್ಲಾಗತ್ತಿದ್ರು ಅನ್ನಂಗ ಹತ್ತಿ ಸಸಿ ಸೇರಿ ಹಿಂದಿಂದ ತಕೊಂಡು ಕೂತಾರ ರಗಳಿ. ಈಗ ಆಗಿದ್ದು ಆಗೈತಿ. ಈಗ ಮುಂದೆ ಏನು ಮಾಡೋದ್ರ ಬಗ್ಗೆ ವಿಚಾರ ಮಾಡ್ಬೇಕು. ಬರ್ಲಿಪ್ಪ,
ಒಂದ ದಿನ ಹೊಡೆದಿದ್ದಕ್ಕ ನಿನಗೆ ಈ ಪಾಟಿ ಬುದ್ಧಿ ಬಂದೈತೆ ಅಂದ್ರೆ ನಾ ಅವತ್ತಿಂದ ದಿನ ಹೊಡ್ಕೋತ ಬಂದಿದ್ದೆ ಅಂದ್ರೆ ನೀನು ಇಟ್ಟದ ಯಾಕೆ ಬುದ್ಧಿ ಕಲಿತಿದ್ದಿ? ಆತ ನೀ ಹೇಳ್ದಂಗ ಮುಂದೆ ಏನು ಮಾಡೋದನ್ನು ಅನ್ನೋದನ್ನ ವಿಚಾರ ಮಾಡೋನು. ಮುಂದೆ ಏನು ಮಾಡ್ಬೇಕು ಅನ್ಕೊಂಡಿ ಅದನ್ನ ಹೇಳ. ಚಂದ್ರಪ್ಪ, ನಾನಂತೂ ನಿನಗೇನು ಬೈಯಕ್ಕೆ ಹೋಗೋದಿಲ್ಲಪ್ಪ. ಆದರೂ ಹೇಳಕ್ಕೆ ಅಧಿಕಾರ ಐತೆ ಇಲ್ಲ ನನಗೆ ಗೊತ್ತಿಲ್ಲ. ಆದರೂ ನಾನು ನಿನಗೆ ಎರಡು ಮಾತು ಹೇಳ್ತೀನಿ ನೋಡಪ್ಪ. ಎಂಥ ಚಂದ ಸಂಸಾರ ಐತಿ, ಕುಡಿದು ಹಾಳು ಮಾಡ್ಕೋಬೇಡ. ಚಂದಾಗಿ ದುಡಿ. ಹೆಂಡತಿ ಮಕ್ಕಳು ಅವು ಅದಾಳ, ವಯಸ್ಸಾದ ಕಾಲಕ್ಕೆ ಅವನ್ನ ಯಾಕೆ ಮರಗಿಸ್ತಿ? ಎಷ್ಟು ಕಷ್ಟಪಟ್ಟು ನೀನು ಸಾಕ್ಯಾಳ ಒಂದು ಕಾಲದಾಗ. ಸಾಯ ಕಾಲಕ್ಕೆ ಸುಖವಾಗಿ ಸಾಯಕ್ಕೆ ಬಿಡು. ಹಿಂಗೆ ನೆಮ್ಮದಿ ಹಾಳು ಮಾಡಿದ್ರೆ ಎದಕ್ಕೆ ಬರ್ತೈತೆ ಚಂದ್ರಪ್ಪ? ನಿನಗರ ನೆಮ್ಮದಿ ಏನು, ಅವ್ರಿಗಾರ ನೆಮ್ಮದಿ ಏನು? ಹೋಗಲಿ, ಮಕ್ಕಳ ಮನಸ್ಸಿನ ಮ್ಯಾಗ ಏನು ಪರಿಣಾಮ ಬೀರ್ತೈತಿ ಆಧಾರ ವಿಚಾರ ಮಾಡು. ಹಿಂಗೆ ನೀ ಕುಡಿದು ಹಾದಿರಂಪ ಬೀದಿರಂಪ ಮಾಡ್ಕೊಂಡು ಹೋದ್ರೆ ಯಾರ ಕೊಟ್ಟಿದ್ದು 150 ಕುಡಿದು ಇವತ್ತೇನೋ ಕೊಲೆ ಮಾಡಿಲ್ಲ ಸರಿ, ನಾಳೆ ಕುಡಿ ಆಸೆಗೆ ರೊಕ್ಕ ಕೊಡ್ತಾರೆ ಅನ್ನೋದಕ್ಕೆ ಮಾಡಲ್ಲ ಅನ್ನೋದು ಏನು ಗ್ಯಾರಂಟಿ? ಹಾಂ, ಮನುಷ್ಯನ ಮನಸ್ಥಿತಿ ಒಂದೇ ಸಮ ಇರ್ತೈತೇನು? ಹೆಚ್ಚ ಕಮ್ಮಿ ಯಾಕೆ ಇರ್ತೈತಿ? ಇವತ್ತಿದ್ದ ಮನಸ್ಸು ನಾಳೆಗಿರೋದಿಲ್ಲ. ನಾಳೆಗೆ ಹೋಗ್ಲಿ ಬಿಡು, ಈಗಿದ್ದಿದ್ದ ಮನಸ್ಸು ಇನ್ನೊಂದು ಕ್ಷಣಕ್ಕೆ ಇರಂಗಿಲ್ಲ. ಹಂಗೆ ಮಂಗೆ ಅನ್ನಂಗೆ ಹಾರಾಡ್ತಿರ್ತೈತೆ ಅದು ಮನಸ್ಸು ಅನ್ನೋದು. ಏನಾರ ಮನಸ್ಸು ಬದಲಾಯಿಸಿ ಕೆಟ್ಟ ದಾರಿ ಹಿಡಿದೆ ಅಂದ್ರೆ ಏನು ಮಾಡೋದಪ್ಪ? ಇವರೆಲ್ಲ ನಿನ್ನ ನಂಬಿಕೊಂಡಾರ. ಈ ಮನೆಗೆ ನೀನ ಗಣಮಾಗದಿ. ಹಾಂ, ನೀನ ಹಿಂಗೆ ಹಾದಿ ಬಿಟ್ರೆ ಆ ಹೆಣ್ಮಗಳು ಇನ್ನೂ ವಯಸ್ಸಿನಾಗದ. ಆಕೆ ಬಗ್ಗೆ ಮಂದಿ ಹ್ಯಾಂಗೆ ಮಾತಾಡಂಗಿಲ್ಲ ಗಂಡಸೂರು. ವಿಚಾರ ಮಾಡಪ್ಪ ಒಂದಿಟ್ಟು. ಅಯ್ಯ ತಂಗಿ ರೇಖವ್ವ, ಇಟ್ಟು ಗಿಳಿಗೆ ಹೇಳ್ದಂಗೆ ಹೇಳಿದ್ರೆ ತಿಳ್ಕೊಳ್ಳೋ ಮನುಷ್ಯ ಅಲ್ಲ ನಾನು. ಅವ್ರವ್ವ ಇಂಥ ಗಿಳಿ ಪಾಠ ರಗಡು ಮಾಡೇ ನಮ್ಗೆ. ಒಂದು ಮಾತು ಅವಿಗೆ ಕಿವಿಗೆ ಹೋಗಿಲ್ಲ. ಒಂದು ನಯ್ಯ ಪೇಸಾದಟ್ಟು ಅವೇನು ಸುಧಾರಿಸ್ಕೊಂಡಿಲ್ಲ. ಇನ್ನು ಒಂದು ಹಳೇ ಗತ್ತನ್ಯಾಗ ಇರ್ತಾನವ. ತಂಗಿ, ಅವೇನಾರ ಸುಧಾರಿಸ್ಯಾನ ಅಂತ ನಾವು ಅನ್ಕೊಂಡೇವಂದ್ರೆ ಅದು ಭ್ರಮೆ ನಮ್ಮದು ಅಟ್ಟ. ಇಷ್ಟು ಹೇಳಿದಕ್ಕೆ 2 ದಿನ ಚಲೋ ಇರ್ತಾನವ, ಮತ್ತು 3ನೇ ದಿನಕ್ಕೆ ತಂದ ಹಾದಿ ಹಿಡಿತಾನ. ಇಂಥವೆಲ್ಲ ರಗಡು ಪಾಠ ಆಗ್ಯಾವು. ತಿಳಿಸಿ ಹೇಳೋದು ಮುಗಿದೈತಿ, ಹೊಡೆದು ಹೇಳೋದು ಮುಗಿದೈತಿ, ಎಲ್ಲ ಒಂದು ಮಿಕ್ಕೈತಿ. ಈಗ ಅದಕ್ಕೆ ಅವಂಗ ಬಿಟ್ಟೇವಿ. ಮುಂದೆ ಏನು ಮಾಡ್ಬೇಕಂತ ಅನ್ಕೊಂಡನ ಅವನ ತೀರ್ಮಾನ ಮಾಡಲಿ, ನಾವೇನು ಹೇಳೋದು ಬೇಡ. ನೀನ ಹೇಳಪ್ಪ, ಏನು ಮಾಡ್ಬೇಕು ಅನ್ಕೊಂಡು ಮುಂದೆ ಹೇಳಪ್ಪ ಚಂದ್ರಪ್ಪ. ಚಂದ ದುಡಿತೀನಿ, ಚಂದ ಹೆಂಡ್ರ ಮಕ್ಕಳು ನೋಡ್ಕೊಂಡು ಹೋಗ್ತಾನೆ ಅಂತ ಹೇಳ. ಯವ್ವ, ಅಂತ ಮಾತಂದಿದ್ದಿನ ಅವನ ಬಾಯಾಗ ಹುಳ ಬೀಳ್ತಾವೋ, ಅವನ ಬಾಯಿ ಸೇರ್ತತಿ ಅಂದ ಅವನಿಗೆ ಮಣ್ಣು ಕೊಡ್ತಾನೆ. ಅದ್ರ ಬಾಯಾಗ ಎಂಥ ಮಾತು ಇಂಥ ಚಲೋ ಎಂದ ಬಂದವ ಯವ್ವ. ಅದ ಕುಡಿಯಾಕ 100 ಕೊಡು 50 ಕೊಡು ಇಂಥ ಬರ್ತಾವ ಅವನ ಬಾಯಾಗ ಅಟ್ಟ. ಇಂಥವೆಲ್ಲ ಹೆಂಡತಿ ಮಕ್ಕಳು ಅತ್ತಿ ಇವ್ರನ್ನ ಯಾರನ್ನ ಚಲೋ ನೋಡ್ಕೋಬೇಕು ಅವೆಲ್ಲ ವಿಚಾರನ ಇಲ್ಲ ಅವಂಗ. ಯಾಕಿಲ್ಲ, ನನಗೂ ಐತಿ ಎಲ್ಲಾನು ಚಂದ ನೋಡ್ಕೋಬೇಕು ಅಂತಂದು. ಅತಿಗ್ಯಾರ ನಾನು ಎಷ್ಟೋ ಸರಿ ಕುಡಿಯಕ್ ಬಿಡ್ಬೇಕು ಅಂತ ಅನ್ಕೊಂತೇನ್ರಿ, ಒಟ್ಟ ಬಿಡಾಕ ಆಗ್ಬಲ್ದ್ರಿ. ಏನ್ ಮಾಡ್ಬೇಕ್ರಿ ನಾನರ? ಏಯಪ್ಪ, ಯಾವತ್ತು ಅನ್ಕೊಂಡಿದ್ದೆ ನೀನು ಕುಡಿಯೋದು ಬಿಡ್ತೀನಿ ಅಂತಂದು? ಯಾಂದ ಅನ್ಕೊಂಡಿದ್ದಿ? ಯಾವ ವರ್ಷದಾಗ, ಯಾವ ಜಮಾನ್ದಾಗ, ಯಾವ ಇಸ್ವ್ಯಾಗ? ಇದ ಇಸ್ವ್ಯಾಗ ಅನ್ಕೊಂಡಿದ್ದೆ. 2024ರಾಗ? ಯಾಂದು? ಯಾವ ದಿನ, ಯಾವ ವಾರ? ನೋಡ್ಲೆ ಚಂದ್ರಿ, ನನ್ ಕಿಂಡಲ್ ಮಾಡ್ಬೇಡ. ನೀ ಹೇಳಾಕತ್ತೀನಿ, ನಾ ಅನ್ಕೊಂಡಿದ್ದು ಖರೆ ಐತಿ. ನೀ ನಂಬಿದ್ರ ನಂಬು, ಬಿಟ್ರೆ ಬಿಡು. ಅತಿಗ್ಯಾರ ನಾ ಖರೇನ ಬಿಡ್ಬೇಕಂತ ಭಾಳ ಅನ್ಕೊಂಡೇನ್ರಿ. ಆದ್ರೆ ಅದನ್ನ ಬಿಡಾಕ ಆಗವಲ್ದ್ರಿ. ನಾರ ಏನ್ ಮಾಡ್ಲಿರಿ? ಅಂತವೇನಾರ ಗುಳಿಗೆ ಔಷಧ ತಗೊಂಡಾರ ಬಿಡ್ತೀನ್ರಿ. ನಾನೇನು ಬಿಡಬಾರ್ದು ಅನ್ನೋದು ಏನಿಲ್ರಿ ನನ್ನ ಮನಸ್ನ್ಯಾಗ. ಹೂನಪ್ಪ, ಇದೊಂದು ಬಾಕಿ ಉಳಿದಿತ್ತು ನಿನಗ. ಇಟ್ಟು ದಿನ ಹಿಗ್ಗಾಕ ರೊಕ್ಕ ಕೊಡೋದಲ್ದಿರ ಇನ್ನು ಅದನ್ನ ಬಿಡಿಸಾಕು ಬೇರೆ ರೊಕ್ಕ ಕೊಡ್ತೇವೆ ನಾವು. ಇಟ್ಟ ನಿಮ್ಮಪ್ಪ ದುಡುದು ಒತ್ತಂದಾರ ಮಂತ್ಯ ನಿಮ್ದು ಒತ್ತಾಕತೈತಿ. ಅಲ್ಲಿ ಟ್ರೆಜರಿ ಖಜಾನಿ ತುಂಬೈತಿ. ನಾ ಹಿರಿದು ಕೊಡ್ತೇನೆ, ಇತ್ತೊಂಡು ಹೋಗಿ ತಗೊಂಡ ಬಾ. ಎಲ್ಲದಾವಂತ ನಿನಗೆ ಕೊಡೋಣ ನಾವು. ಗುಳಿಗೆ ಔಷಧ ಕೊಡಿಸ್ಬೇಕತ್ತಿ ಇವ್ರು. ಇಲ್ಲೇ ತಿನ್ನಾಕ ಜ್ವಾಡಿಲ್ಲ, ಅದನ್ನೇ ಹೇಳ್ತಾರಲ್ಲ, ತಿನ್ನಾಕ ಜ್ವಾಡಿ ಇಲ್ದವ್ರು ಎಲ್ಲೆಲ್ಲರ ಕೈ ಹಾಕೊಂಡ್ರು ಅನ್ನರಂಗ ತಿನ್ನಾಕ ಜ್ವಾಡಿ ಇಲ್ದವಂಗ ಇವನಿಗೆ ಗುಳಿಗೆ ಔಷಧ ಬೇರೆ ಕೊಡಿಸ್ಬೇಕಂತ. ಎಲ್ಲಿಂದ ಕೊಡ್ಸನು? ಬೇಕಾದ್ರೆ ಕುಡಿಯೋದು ಬಿಡು, ಇಲ್ಲ ಅಂದ್ರೆ ಇಲ್ಲ. ಮನಸ್ಸಿನಕಿನ್ನ ದೊಡ್ಡದು ಯಾವುದು ಇಲ್ಲ. ಮನಸ್ಸು ಮಾಡಿದ್ರೆ ಎಲ್ಲ ಚಟಾನ ಬಿಡ್ಬೋದು. ಹೆಂಗ ಮನಸ್ಸ ಇಚ್ಛೆಯಿಂದ ಹಿಗ್ಗದ ಕಲ್ತಿರ್ತೀರಲ್ಲ, ಹಂಗ ನಿಮ್ಮ ಮನಸ್ಸ ಇಚ್ಛೆಯಿಂದ ನಾ ಚಟಾನ ಬಿಡ್ಬೋದು. ನಿಮ್ಮ ಮನಸ್ಸಿನಕಿನ್ನ ದೊಡ್ಡದು ಯಾವುದು ಇರೋದಿಲ್ಲ. ಅದಕ್ಕೆ ಗುಳಿಗೆ ಔಷಧ ಏನು ವರ್ಕ್ ಮಾಡೋದಿಲ್ಲ. ನಿಮ್ಮ ಮನಸ್ಸಟ್ಟ ವರ್ಕ್ ಮಾಡೋದು. ಅದಕ್ಕೆ ಹೇಳಾಕತ್ತ ನೀವು ಟ್ರೀಟ್ಮೆಂಟ್ ಕೊಡಿಸ್ಬೇಕಂತ. ಟ್ರೀಟ್ಮೆಂಟ್ ತಿನ್ ಹೋಗಲಿ, ಸಣ್ಣ ಹುಡುಗರ್ದು ಅದೇ ಟ್ರೀಟ್ಮೆಂಟ್ ನಿನಗೆ. ನೋಡ್ರಿ ಅತಿಯಾರ, ಗಂಡ ಅನ್ನೋದು ಕಿಮ್ಮತ್ತಿಲ್ಲ ನೋಡ್ರಿ. ಈ ಟೆನ್ಷನ್ಗೆ ಅರ್ಧ ಕುಡಿದು ಬರ್ಬೋದ್ರಿ. ನಾನು 1 ಲೀಟರ್ ಕಿಮ್ಮತ್ ಕೊಡ್ತಾಳ ನೋಡ್ರಿ. ನಾನು ಗಂಡಸದ ನೀ ನಾನು ಗಂಡದೇನ ಅನ್ನೋದು ಏನಾರ ಐತಿ? ಅದಕ್ಕೆ ನೀವು ಯಾವತ್ತರ ನಿನ್ನ ಗಂಡ ಹಿಂಗೆ ಮಾತಾಡಿರೇನ್ರಿ ಹೇಳ್ರಿ ನೀವು? ಆಕಿ ಗಂಡ ಯಾವತ್ತು ನಿನ್ನಂಗ ಕುಡಿದು ಬಂದು ಹೆಂಡತಿ ಹೊಡೆದಿಲ್ಲ, ಅದಕ್ಕೆ ಆಕಿ ಮಾತಾಡಿಲ್ಲ. ಒಂದ್ ವೇಳೆ ಆಕಿ ಗಂಡನ ಹಿಂಗ ಕುಡಿದು ಬಂದು ಕಿರಿಕಿರಿ ಮಾಡಿದ್ರೆ ನನಗೆ ಬರೀ ಬಾಯಲ್ಲ ಅಂದಿನಿ. ಆಕಾಗಿದ ಕಾಲಾಗಿನ ತೊಗೊಂಡು ತಲೆ ಮ್ಯಾಗ ಇಟ್ಟಿರ್ತಿದ್ಲು. ಹೇಳಾಕತ್ತ ನೀವು ಬ್ಯಾರೆದವ್ರ ಮನ್ಯಾಗ ಗಂಡದಿರ್ ಹೆಂಗದಾರ ನೋಡ್ಕೊ ಹೋಗ್ ಒಂದ್ಸಲಿ. ಬರೀ ನಿಂದ ಹೇಳ್ಕೋಬೇಡ. ನಿನ್ನ ಕಿಮ್ಮತ್ ಬೇರೆ ಕೇಳು. ನಿನ್ನ ಮನ್ಯಾಗ ಇಟ್ಕೊಂಡಿದ್ದ ಹೆಚ್ಚು ನಾವು, ನಿನ್ನ ಕೂಡ್ ಹಾಕ್ತಿರೋದ ಹೆಚ್ಚು ನಾವು. ಇನ್ನೇನು ಕಿಮ್ಮತ್ ಬೇರೆ ಕೊಡ್ಬೇಕತ್ತೆ. ಎಲ್ಲ ಐತಂತ ಕೂಡ ನಿನಗ ಹರಾಜಾಗಿ ಹಾದಿ ಹಿಡಿದು ಹೊಂಟೈತೆ ಅಲ್ಲಿ. ಇವನು ಕಿಮ್ಮತ್ ಅಂತೆ. ಕಿಮ್ಮತ್ ಅಲ್ಲ ನೀನ
ಏನ್ಲೇ ಚಂದ್ರಿ ಕಲಾ 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 ಬಾಯಿ ಮಾಡ್ತೀನಿ ನೋಡುವ ನೀ ಮಾತಾಡಿದೆ ಅಂದ್ರೆ ಮಳಿ ಬಂದು ನಿಂತಂಗಕತ್ ನೋಡು ಎಟ್ಟನ ಬಾಯಿಲಿ ಒಟ್ಟು ಸೊಕಾಶ ಮಾತಾಡು ಈಗ ಮುಗಿಸು ನೀನು ನೀ ಹೇಳಪ್ಪ ಚಂದ್ರಪ್ಪ ಕುಡಿಯೋದು ಬಿಟ್ಟು ದುಡ್ಯಾಕ ಹೊಕ್ಕಿ ಹ್ಯಾಂಗ ಅದರಿ ಅತ್ತಿಗೆರ ನಾನು ಪ್ರಯತ್ನ ಮಾಡ್ತೀನಿ ರೀ. ಏನ್ ಪ್ರಯತ್ನ ಮಾಡ್ತಿ? ಇನ್ನ ಎಲ್ಲಿ ಕುಡಿಯಾಕ ರೊಕ್ಕ ಹೊಂದಿಸುವಳ್ಳಿ ಅನ್ನೋದನ್ನ ಪ್ರಯತ್ನ ಮಾಡ್ತೀಯನ ಹೆಂಗ? ನೋಡ್ರಿ ಅತ್ತಿಗೆರ ಹ್ಯಾಂಗ ಮಾತಾಡ್ತಾಳ ನೋಡ್ರಿ. ನಾನು ಒಟ್ಟ ನನ್ನ ಮಾತಂದ್ರೆ ಈಗ ಒಂದು ಮತ್ತೆ ಕಿಮ್ಮತ್ತಂದ್ರೆ ಇನ್ನು ಎಲ್ಲೈತಿ ಕಿಮ್ಮತ್ ಅಂತ ಕೇಳ್ತಾಳ ನನಗೆ. ಇದು ಮಾತಾಡೋದು ಬರಬರಿ ಐತೇನ್ರಿ ಗಂಡಗ್? ಈಗ ನಾನು ಪ್ರಯತ್ನ ಮಾಡಿ ಬಿಡ್ತೇನೆ ಅನ್ನಕತ್ತೇನೆ ಇಲ್ರಿ ಕುಡಿಯೋದನ್ನ. ಮತ್ತೆ ಈಗ ಹ್ಯಾಂಗ ಪಂಕ ಮಾತಾಡ್ತಾಳ ನೋಡ್ರಿ ನನಗೆ. ಬರೀ ಅನಕಾಟಿಕ್ಕದು ಮಾತಾಡ್ತಾಳ ನೋಡ್ರಿ. ಗಂಡಗ್ ಹಿಂಗೆ ಮಾತಾಡೋದು ಸರಿ ಐತೇನ್ರಿ ಹೇಳ್ರಿ ಅತ್ತಿಗೆರ ನೀವು? ಚಂದ್ರಿ ಸುಮ್ನಿರು ಆತೇಳಪ್ಪ ಆಕೆಗೆ ಬರಬರ್ರಿ ಮಾತಾಡಕ್ ಬರೋದಿಲ್ಲ. ನೀ ಅಲ್ಲಪ್ಪ ಪ್ರಯತ್ನ ಯಾಕೆ ಮಾಡ್ತಿ? ಗಟ್ಟಿ ಮನಸ್ಸು ಮಾಡಿ ಕುಡಿಯೋದು ಬಿಟ್ಟ ಬಿಡು. ಏನಾದ್ರೂ ಕುಡಿಯೋದ್ರಿಂದ ಬಂದಿದ್ದ ಬಾರಿಸಿದ್ದ ಏನಾಗೋದೈತೆ ಅದರಿಂದ ಲಾಭ ಅಲ್ಲ. ನಿನಗೂ ಪಟ್ಟಣ ಬಿಡು ಅಂದ್ರೆ ತ್ರಾಸ ಆಕತಿ. ಏನು ನಿನಗೊಂದು 6 ತಿಂಗಳು ವರ್ಷ ತ್ರಾಸ ಆದಿತ್ತು ಬಿಡಾಕ. ಅದನ್ನ ಗಟ್ಟಿ ಮನಸ್ಸು ಮಾಡಿ ಬಿಡೋದ ಚಲೋ ಅತ್ತೀನಿ ನಾನು. ಪ್ರಯತ್ನ ಎಲ್ಲ ಮಾಡಬೇಡ ನೀನು, ಬಿಡೋದ ಮಾಡತ್ತೀನಿ ನಾ. ಅದರಿ ಅತ್ತಿಗೆರ ಮತ್ತೆ ಇಟ್ಟು ದಿನದಿಂದ ಕುಡಿಯಾಕತ್ತೀರಿ. ಈಗ ಒಂದೇ ಸಲ ಎಕದಮ್ ಬಿಟ್ಟಿವಿ ಅಂದ್ರೆ ನಮ್ಮ ಕೈಕಾಲೆಲ್ಲ ನಡಗಾಕ್ ಚಲೋ ಹೋಕ್ಕವ್ರಿ. ಹೂವ